ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಜಾಬ್ ಬಗ್ಗೆ. ಜಾಬ್ ಅಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಜಾಬ್ ಯಾವ ರೀತಿ ಇದೆ ಮತ್ತು ಜಾಬ್ ಯಾವ ರೀತಿ ತಗೋಬೇಕು, ಮತ್ತು ಅದಕ್ಕಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸಿಚುವೇಷನಲ್ಲಿ ಜಾಬ್ ತಗೊಂಬೋದು ತುಂಬ ಕಷ್ಟ ಆಗಿದೆ. ಮತ್ತು ಆಮೇಲೆ ಈ ಜಾಬ್ ತಗೊಂಬೋದಂದರೆ ಒಂಥರ ಸಮುದ್ರದಲ್ಲಿ ಈಜಾಡ್ದಂಗೆ ಆಗ್ಬಿಟ್ಟಿದೆ. ಮತ್ತು ಅದರಲ್ಲೂ ಈ ಗೋರ್ಮೆಂಟಲ್ಲಿ ಅಂತೂ ಇನ್ನೂ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದರಲ್ಲಿ ತುಂಬ ವೇಕೆನ್ಸಿಗಳು ಕೂಡ ಇರಲ್ಲ, ಮತ್ತು ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಮತ್ತು ಅದಾದಮೇಲೆ ಈ ಪ್ರೈವೇಟಲ್ಲಿ ಕೂಡ ತುಂಬ ಕಷ್ಟ ಆಗಿದೆ. ಗೋರ್ಮೆಂಟಲ್ಲಿ ಒಂದು ವೇಳೆ ಸಿಕ್ಬಿಡ್ತತೆ ಈ ರಿಸರ್ವೇಷನ್ಗಳು, ಮತ್ತು ಆಮೇಲೆ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದ್ದರೆ ಹೆಂಗೋ ಗೋರ್ಮೆಂಟಲ್ಲಿ ಸಿಕ್ಬಿಡುತ್ತೆ. ಆದರೆ ಈ ಪ್ರೈವೇಟಲ್ಲಿ ಇದ್ದಿದ್ದು ಕಷ್ಟ. ಈ ಪ್ರೈವೇಟಲ್ಲಿ ಕೆಲಸ ತಗೊಂಬೋದು ಕಷ್ಟ. ಮತ್ತು ಆಮೇಲೆ ಇಲ್ಲಿ ಜಾಬ್ ಕೂಡ ಸೆಕ್ಯೂರಿಟಿ ಇರಲ್ಲ. ಜಾಬ್ ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು, ಯಾವಾಗ ಬೇಕಾದ್ರೂ ತೆಗೆದಾಕ್ಬೋದು, ಈ ರೀತಿ ಇರುತ್ತೆ. ಮತ್ತು ಆಮೇಲೆ ಪ್ರೈವೇಟಲ್ಲಿ ಸಂಬಳ ಕೂಡ ಕಮ್ಮಿ ಇರುತ್ತೆ. ಮತ್ತು ಯಾವುದೇ ರೀತಿ ನಮಗೆ ಫೆಸಿಲಿಟೀಸ್ ಕೂಡ ಇರೋ ಮಾತಿಲ್ಲ. ಆದರೆ ಈ ಗೋರ್ಮೆಂಟಲ್ಲಿ ಹಂಗಲ್ಲ, ಸಂಬಳ ಚೆನ್ನಾಗಿರುತ್ತೆ, ಮತ್ತು ಆಮೇಲೆ ಪೆನ್ಷನ್ ಬರ್ತತೆ, ಮತ್ತು ಆಮೇಲೆ ಕೊನೆಗೆ ಸೆಟ್ಲ್ಮೆಂಟ್ ಕೂಡ ಆಗುತ್ತೆ. ಮತ್ತು ಆಮೇಲೆ ನಮಗೆ ಇದು ಕೂಡ ಜಾಸ್ತಿ ಸಿಗುತ್ತೆ, ಗಿಂಬಳನೂ ಜಾಸ್ತಿ ಇರುತ್ತೆ. ಮತ್ತು ಆಮೇಲೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ನಾವು ಒಂದು ಸಾರಿ ಕೆಲಸ ಸೇರ್ಕೊಂಡ್ರೆ 60 ವರ್ಷ ಕೂಡ ಅದೇ ಜಾಬಲ್ಲಿ ಕಂಟಿನ್ಯೂ ಮಾಡ್ಬೋದು. 60 ವರ್ಷಕ್ಕೆ ರಿಟೈರ್ಮೆಂಟ್ ಇರುತ್ತೆ. ರಿಟೈರ್ಮೆಂಟ್ ಆದಮೇಲೆ ಕೂಡ ನಮ್ಗೆ ಅನೇಕ ಫೆಸಿಲಿಟೀಸ್ ಕೂಡ ಸಿಗುತ್ತೆ. ಆದರೆ ಈ ಪ್ರೈವೇಟಲ್ಲಿ ಹಂಗಲ್ಲ, ಯಾವುದೇ ರೀತಿ ಫೆಸಿಲಿಟೀಸ್ ಕೂಡ ಇರಲ್ಲ. ಮತ್ತು ಆಮೇಲೆ ಏನು ನಮಗೆ ಸಂಬಳ ಕೂಡ ತುಂಬ ಕಮ್ಮಿ ಇರುತ್ತೆ. ಮತ್ತು ಆಮೇಲೆ ಇಲ್ಲಿ ಟೈಮಿಂಗ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಕಂಪ್ನಿಗಳಂತೂ 12 ಅವರ್ ಮೇಲೆ ಮಾಡಿಸ್ತಾರೆ ಕೆಲಸ, ಆದರೆ ಸಂಬಳ ನೋಡಿದ್ರೆ ತುಂಬ ಕಮ್ಮಿ ಇರುತ್ತೆ. ಮತ್ತು ಈ ಬೇರೆ ಕಡೆ ಈ ಗೋರ್ಮೆಂಟಲ್ಲಿ ಹಂಗಲ್ಲ, ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ನಾವು ಬೇಕಾದ್ರೆ ಅರ್ಧ ದಿನ ಬೇಕಾದ್ರೆ ಅದನ್ನು ತಗೊಬೋದು. ಕೆಲವೊಂದು ಸಾರಿ ನಾವು ಹೋಗಿ ಸೈನಾಗಿ ಬಂದ್ರೂ ನಮಗೆ ಸಂಬಳ ಕರೆಕ್ಟಾಗಿ ಬರುತ್ತೆ. ಈ ಪ್ರೈವೇಟಲ್ಲಿ ಈ ಸಂಬಳ ಕೂಡ ಕರೆಕ್ಟಾಗಿ ಬರೋಲ್ಲ. ಮತ್ತು ಆಮೇಲೆ ಕೆಲವೊಂದು ಸಾರಿ 2 ತಿಂಗಳು 3 ತಿಂಗಳಾದರೂ ನಮ್ಗೆ ಸರಿಯಾಗಿ ಸಂಬಳ ಸಿಗೋಲ್ಲ. ಈ ಗೋರ್ಮೆಂಟಲ್ಲಿ ಹಂಗಲ್ಲ, ತಿಂಗಳ ಕರೆಕ್ಟಾಗಿ ಸಂಬಳ ಬರ್ತೈತೆ. ಒಂದು ವೇಳೆ ಒಂದೊಂದು ಸಾರಿ 5 ತಿಂಗಳಾದರೂ ಸಂಬಳ ಬರಲಿಲ್ಲ ಅಂದರೂ ನೆಕ್ಸ್ಟ್ ಇನ್ನೊಂದು 2-3 ತಿಂಗಳು ಪೂರ್ತಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಆದರೆ ಈ ಪ್ರೈವೇಟಲ್ಲಿ ಹಂಗಲ್ಲ, ತುಂಬ ಕಷ್ಟ. ಸಂಬಳ ಕೂಡ ಕರೆಕ್ಟಾಗಿ ಕೊಡೋಲ್ಲ. ಮತ್ತು ಅದಾದಮೇಲೆ ಅವ್ರಿಗೆ ಹೇಳ್ದಂಗೆ ಕೇಳಬೇಕು. ಮತ್ತು ಆಮೇಲೆ ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ, ಹೆಚ್ಚು ಮಾತಾಡಿದ್ರೆ ಸಂಬಳ ಇದು ಕೆಲಸದಿಂದನೂ ಕಿತ್ತಾಕ್ಬಿಡ್ತಾರೆ. ಈ ರೀತಿ ಇರೋದ್ರಿಂದ ಗೋರ್ಮೆಂಟ್ ಜಾಬ್ ಅಂತ ಬಂದರೆ ಗೋರ್ಮೆಂಟಲ್ಲೇ ಬೆಸ್ಟು.